ತೋರಿಸ್ಬೇಕಾ ಇಲ್ಲ ಗುಬ್ಬಿ ಏನಂತ ಈಗ ಹೋಗ್ಯಾಗ ನಾನು ನೋಡೇ ಇಲ್ಲ. ಆಮೇಲೆ ನೋಡೋರ್ಸು ಅವ್ವ ಏನು ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮಾಗಿ ಅದೇವು ನೋಡ್ರಿ. ಏನಿಲ್ಲ, ಬೆಳಿಗ್ಗೆಯಿಂದನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸನ ಆಗಿರ್ತೈತೆ ನಂದು. ಬೆಳಿಗ್ಗೆ ನಾಷ್ಟಾನ ನಾವು ಅಡುಗೆ ಮಾಡಿರ್ತೀವಿ, ಹಂಗೆ ಅದೆಲ್ಲನೂ ಆಗಿತ್ತು ನಂದು. ಬೆಳಿಗ್ಗೆದ್ದೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ನಾಷ್ಟ ಅಂತಂದ್ರೆ ಅಡುಗೆನ ಆಗಿರ್ತೈತೆ ನಂದು. ಆಲ್ಮೋಸ್ಟ್ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಈ ರೀತಿ ಏನಾದ್ರು ಒಂದು ಮಾಡಿರ್ತೀನಿ. ಇವತ್ತು ಚಪಾತಿ ಮಾಡಿದ್ದೆ. ಹಂಗೆ ಚಪಾತಿ ಪಲ್ಯ ಎಲ್ಲನೂ ಮಾಡಿ ಸೃಜನ ನಾಷ್ಟ ಎಲ್ಲ ಮಾಡಿಸಿ ಅವನ ಶಾಲೆಗೆಲ್ಲ ಕಳಿಸಿ ಆಗಿತ್ತು. ಆಮೇಲೆ ಬಾಂಡೆ ಎಲ್ಲ ಹಾಯ್ ಬಾಯ್ ಜೋರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಪ್ಪಾಲ ಗುಡ್ ಮಾರ್ನಿಂಗ್ ಪಪ್ಪಾಲ ಗುಡ್ ಮಾರ್ನಿಂಗ್. ಮುಂಜಾನೆ ಎಲ್ಲ ತೊಳೆದಿಟ್ಟಿದ್ದೆ, ಬಾಂಡೆ ಇಟ್ಟಿದ್ದೆ ರೀ ಅಲ್ಲಿ. ಅವನ್ನ ಆಕೆಗೆ ಜೊತೆಗೆ ಮಾತಾಡ್ಕೊಂತಾನೆ ಇಲ್ಲೇ ಅವನ್ನ ಹೊಂದಿಸ್ಕೊಳಕತ್ತಿದ್ದೆ ನೋಡ್ರಿ ಬಾಂಡೆನ. ನಾನು ಏನು ತಿನ್ನತ್ತಿ ಗುಬ್ಬಿ? ಏನು ತಿನ್ನತ್ತಿ? ಚಪಾತಿ? ಹಾಂ ಹಾಂ ಏನು ಚಪಾತಿ? ಇಲ್ಲೇ ಬಾ, ಇಲ್ಲೇ ಬಾ. ದೇವಾ ಬಾ, ಇಲ್ಲೇ ಬಾ, ಬಾ ಇಲ್ಲೇ. ಹಾಯ್ ಹೇಳಿ ಬನ್ನಿ. ನೀ ಕಾಣಿಸತ್ತಿಲ್ಲ? ನೀನು ಕಾಣಿಸ ತೋರಿಸ್ಬೇಕಾ ಇಲ್ಲ ಗುಬ್ಬಿ? ಏನು ಬೇಕು ನಿಂಗೆ? ಬೂ ಬುಕ್ಕ. ಹಂಗೆ ಆಕೆ ಜೊತೆಗೆ ಮಾತಾಡ್ಸ್ಕೊಂತ ನಾನು ನನ್ನ ಕೆಲಸ ಮಾಡಿಕೊಂಡೆ ಅಂತಂದ್ರೆ ಆಕೆ ಮಾತೊಳಗೆ ಇನ್ವಾಲ್ವ್ ಆಗಿ ಸುಮ್ಮನೆ ಅದ್ರ ಕಡೆ ಲಕ್ಷ್ಯ ಕೊಟ್ಟಿರ್ತಾಳೆ ರೀ. ಇಲ್ಲ ಅಂತಂದ್ರೆ ಏನಾರ ಒಂದು ಕಿತಾಪತಿ ಮಾಡ್ತಿರ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಮಾತಾಡ್ಸ್ಕೊಂತ ನನ್ನ ಕೆಲಸ ಮಾಡಿಕೊಂಡೆ. ಹಂಗೆ ಅದೆಲ್ಲ ಮುಗಿದಾದ್ಮೇಲೆ ಈಗ ನಾನು ನಾಷ್ಟನ ಮಾಡ್ಕೊಳತ್ತಿದ್ದೆ ನೋಡ್ರಿ. ಹಾಗಲಕಾಯಿ ಪಲ್ಯ. ಮಲ್ಕೊಂಡಿಲ್ಲ? ಏನು ಮಾಡತ್ತಿ? ಏನು ಮಾಡತ್ತಿ? ಯಪ್ಪ ದೇವ, ಇಲ್ಲಿ ನೋಡ್ರಿ ಗುಬ್ಬಿ, ನಮ್ಮ ಗುಬ್ಬಿ ಕೆಲಸ ಒಂತಾದ ಮಲ್ಗಿಸಾತಿದ್ದೆ. ಮಲ್ಕೊಂಡ ಮಲಗಿಸ್ ತೂಗಾದ್ರೆ ಎದ್ದು ಕುಂತಾಳೆ ಜೋಳ್ಗ್ಯಾಗ. ನಾನು ನೋಡೇ ಇಲ್ಲ. ಆಮೇಲೆ ನೋಡ್ತೇನೆ ಎದ್ದು ಕುಂತು ಬಿಟ್ಟಾಳೆ. ನಾ ಸುಮ್ಮನೆ ತೂಗಿ 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 ಬೇಜಾರಾಗಿ ಗೊತ್ತು. ಆಮೇಲೆ ನೋಡ್ತೀನಿ ಇದು ಹಿಂಗೆ ಯಾಕೆ ಆಗೈತಿದ್ದು ಇಟ್ಟಾಗೈತಲ್ಲ ಜೋಳಿಗೆ ಅಂತ ಹೇಳಿ ನೋಡಿದ್ರೆ ಎದ್ದು ಕುಂತು ಬಿಟ್ಟಾಳೆ ನಮ್ಮ ಗುಬ್ಬಕ್ರಾಣಿ ಗುಬ್ಬಿ. ಅದೆಂತದ ಕಾಂಗ್ರೂ ಮರಿನ ಏನೋ ಅಂತಾರಲ್ಲ, ಹಿಂಗೆ ಹೊಟ್ಟೆಗಿಂದ ಹಂಗೆ ಕಾಣಕತ್ತಾವ ನೋಡ್ರಿ ಗುಬ್ಬಿ. ವಾ ಬಿದ್ದೆ ಅಂದ್ರೆ ನೀನು ಏನಾಕತಿ ಅವಸ್ಥಾ? ಎಂಥದಿದ್ರದ್ದು ಅಂತ ನೋಡ್ ನಾನು. ಓ ನೀ ಯಾಕೆ ಕುಂತಿ ಹೇಳಿ ನಂಗೆ ಫಸ್ಟ್. ನೀ ಯಾಕೆ ಕುಂದ್ರದು ಜೋಳ್ಗ್ಯಾಗ? ಮಲ್ಕೊಳ್ಳೋದದ ಕುಂದ್ರದಲ್ಲ. ಬಿದ್ದೆ ಅಂದ್ರೆ ಎಲ್ಲ ಮುಖ ತೋರಿಸ್ನಿಂದ ಇದು ಒಂದೊಂದೇ ಕಿತಾಪತಿ ಮಾಡೋದಿಲ್ಲ. ಓ ಏ ಅವ್ವ 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 ಏನ ಅವ್ವ ನಿನ್ನ ಕಿತಾಪತಿ ಅವ್ವ ಇದು. ಅವ್ವ ಎಲ್ಲೇ ಅವ್ವ ತೋರಿಸು, ನಿನ್ನ ಮುಖ ತೋರಿಸು ಅವ್ವ. ಅವ್ವ 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 ಇಲ್ಲ ಇತ್ತು ನೋಡ್ರಿ. ಅವ್ವ ಅವ್ವ ಗವ್ವ ಏನದು? ಏನು ಮಾಡತ್ರಿ? ನಿನ್ನ ಖಾನ್ ಅಂತ ಏನು ಮಾಡಲಿ? ನೀ ಮಲ್ಕೋತೀಯನ್ವಲ್ಲೋ? ನೀ ಮಲ್ಕೋತೀಯೋ ವಲ್ಲೋ ಅದು ಹೇಳಿ ನನಗೆ ಫಸ್ಟ್. ತೂ ಮಕ್ಕೋದಲ್ಲಿದ್ದ ಸುಮ್ಮನೆ ಕಾಡ್ತೈತೆ ನಂಗೆ. ಮಕ್ಕೋ ಬಂಗಾರಿ, ನನ್ನ ಕೆಲಸ ಐತೆ, ಮಲ್ಕೋತಿಲ್ಲ ನೀ.
ನಾನು ಯಾವಾಗಲೂ ಆಕೆಗೆ ನಾಷ್ಟ ಎಲ್ಲ ಆದಮೇಲೆ ಆಕಿದು ನಾಷ್ಟ ಮಾಡಿಸಿ ನಾನು ಎಲ್ಲ ನಾಷ್ಟ ಆದಮೇಲೆ ಈ ರೀತಿ ಆಕಿಗೆ ಮಲಗಿಸೋದು ಒಂದು ರೂಢಿ ಇಟ್ಟೇನಿ. ಇವಾಗ ಮಕ್ಕಳು ದೊಡ್ಡವ್ರು ಆದಂಗೆ ಮಲ್ಕೊಳಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತ್ರಾಸ ಕೊಡ್ತಾರೆ. ಹಂಗೆ ಗುಬ್ಬಿನೂ ನೋಡಿದ್ರಲ್ಲ ಜೋಳ್ಗ್ಯಾಗ ಹಾಕಿ ತೂಗಾತ ನಾನು ಹೆಂಗೆ ಅಂತ ಹೇಳಿದ್ರೆ ಎದ್ದು ಕುಂತು ಬಿಟ್ಟಾಳೆ. ನಾನು ಇದು ಯಾಕೆ ಹಿಂಗೆ ಜೋಳ್ಗೆ ಸಣ್ಣದಾಗೈತಿ ಅಂಥೇಳಿ ನೋಡ್ತೀನಿ, ಕುಂತಾಳಕ್ಕಿ ಮಲ್ಕೊಂಡೇ ಇಲ್ಲ. ಹಂಗೆ ಮಾಡ್ತಾಳೆ. ಮಕ್ಕಳು ಒಂದೊಂದು ರೀತಿ ಕಲ್ಕೊತಾರೆ ನೋಡ್ರಿ ದೊಡ್ಡವ್ರು ಆದಂಗೆ ಆದ್ರೆ ಅದು ನಮ್ಗೊಂದು ಸ್ವಲ್ಪ ಹೆದರಿಕೆ ಆಗುವಂಥದ್ದು. ಯಾಕಂದ್ರೆ ಬಿದ್ದರೆಲ್ಲ ಏನು ಮಾಡೋದು ಅಂಥೇಳಿ ಬಿದ್ದರೆ ಮುಖ ಹಚ್ಚನೆ ಬೀಳ್ತಾಳೆ. ಆ ರೀತಿ ಎಲ್ಲ ಎದ್ದು ಕುಂದ್ರೋದು ಇವತ್ತನ ಫಸ್ಟ್ ಟೈಮ್ ಆಕಿದ ಟೈಮನ್ನು ಫಸ್ಟ್ ಮಾಡಿದ್ದು ಆ ರೀತಿ. ಅದನ್ನು ಕಂಟಿನ್ಯೂ ಮಾಡ್ಕೊಂಬಿಟ್ಟಾಳೆ. ಈಗ ಅದೊಂದು ರೂಢಿನ ಆಕಿನ ಯಾವಾಗ ನಾನು ಜೋಳ್ಗೆಗೆ ಹಾಕ್ತೇನೆ ಅವಾಗ ಈ ರೀತಿ ಅದ್ರಾಗ ಎದ್ದು ಕುಂದ್ರೋದು. ಒಂದು ಸ್ವಲ್ಪ ನಂಗೆ ತ್ರಾಸು ಕೊಟ್ಟು ನಾನೊಂದು ಸ್ವಲ್ಪ ಜೋರು ಮಾಡಿದೆ ಅಂದ್ರೆ ಅವಾಗ ಮಲ್ಕೊಳ್ಳೋದು. ಈ ರೀತಿ ಮಾಡ್ತಿರ್ತಾಳೆ. ಸಿಕ್ಕಾಪಟ್ಟಿ ಏನೇನೋ ಮಾಡ್ತಿರ್ತಾಳೆ. ಒಮ್ಮೊಮ್ಮೆ ಖುಷಿ ಆಕತಿ, ಒಮ್ಮೊಮ್ಮೆ ಸಿಟ್ಟು ಬರ್ತೈತಿ, ಒಮ್ಮೊಮ್ಮೆ ಬೇಜಾರಾಕತಿ. ಅವ್ರು ಮಾಡೋ ಕೆಲಸಕ್ಕೆ ಆ ರೀತಿ ಮಾಡ್ತಿರ್ತಾರೆ ನೋಡ್ರಿ ತ್ರಾಸು ಕೊಟ್ಕೊಂಡು ಮಕ್ಳು. ಸೊ ಹಂಗೂ ಹಿಂಗೂ ಮಾಡಿ ಫೈನಲ್ಲಾಗಿ ಆಕಿಗೆ ಮಲಗಿಸಿ ನಾನು ಮತ್ತೆ ನನ್ನ ಕೆಲಸನ ಮಾಡ್ಕೋಬೇಕಲ್ರಿ. ಒಂದೊಂದು ಕೆಲಸ ಅವ್ರಿಗೆ ಕರ್ಕೊಂಡು ಮಾಡ್ಬೋದು, ಬಟ್ ಎಲ್ಲ ಕೆಲಸನೂ ಕರ್ಕೊಂಡು ಮಾಡೋಕ್ಕಾಗಂಗೇ ಇಲ್ಲ. ಹಾಗಾಗಿ ಹೆಂಗಾರು ಮಾಡಿ ಮಲಗಿಸ್ಬೇಕಂತ ಹೇಳಿ ಮಲಗಿಸಿ ಆದಮೇಲೆ ಮತ್ತು ನಾನು ಮಧ್ಯಾಹ್ನ ಈ ಒಂದು ವ್ಲಾಗ್ನ ಮಾಡ್ಕೊಂಡಂಥದ್ದು ಏನಿಲ್ಲ, ಸಿಂಪಲ್ಲಾಗಿ ಒಂದು ಶಾವಿಗೆ ಪಾಯಸನ ಮಾಡಿಕೊಂಡೆ. ಮಧ್ಯಾಹ್ನ ಮಾಡ್ಕೊಂಡು ಅವಾಗನ ಊಟ ಮಾಡಿದಂಥದ್ದು. ಸಿಂಪಲ್ಲಾಗಿ ಒಂದು ಶಾವಿಗೆ ಪಾಯಸ ಮಾಡಿಕೊಂಡು ಊಟನ ಮಾಡಿದ್ವಿ. ಹಂಗೆ ಇವತ್ತಿನ ವ್ಲಾಗ್ ನಂದು ಈ ರೀತಿಯಾಗಿತ್ತು. ನನ್ನ ದಿನ ಈ ರೀತಿಯಾಗಿ ಇದ್ದಂಥದ್ದು. ಸೊ ನಿಮ್ಗೆ ಇದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಯಾರೆಲ್ಲ ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.